ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಸೊ ಫಸ್ಟ್ ಇಲ್ಲಿ ನಾನು ನುಗ್ಗೆಕಾಯಿ ತೊಗೊಂಡಿದ್ದೀನಿ, ಹುರುಳಿ ಬೇಳೆ ತೊಗೊಂಡಿದ್ದೀನಿ, ಟೊಮ್ಯಾಟೊ ತೊಗೊಂಡಿದ್ದೀನಿ. ಒಂದು ಟೊಮೊಟೊ ಮಸಾಲ ರುಬ್ಬಕ್ಕೆ ಹಾಕ್ಕೊಳ್ತೀವಿ, ಒಂದು ಟೊಮೆಟೊ ಹಾಗೆ ಸಾಂಬಾರ್ಗೆ ಹಾಕ್ಕೊಳ್ತೀವಿ. ಸೊ ಇಲ್ಲಿ ಮಸಾಲಾಗೆ ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಶುಂಠಿ, ಸ್ವಲ್ಪ ಚಕ್ಕೆ, ಮತ್ತು ಕಾಯಿ, ಕರಿಬೇವಿನ ಸೊಪ್ಪು, ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಸಾಂಬಾರಿಗೆ ಹಾಗೆ ಹಾಕಿ ಚಿಕ್ಕ ಚಿಕ್ಕ ಕಟ್ ಮಾಡಿಕೊಂಡ್ರೆ ಟೊಮೊಟೊ. ಸೊ ಮಸಾಲ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಇಲ್ಲಿ ಜಾರಿಗೆ ನಾನು ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ, ಮತ್ತು ನಾವು ಶುಂಠಿ ತಗೊಂಡಿದ್ದೀವಲ್ಲ, ಶುಂಠಿ ಸೇರಿಸ್ಕೊಳ್ತಾ ಇದ್ದೀನಿ, ಟೊಮೊಟೊ ಹಾಕ್ಕೊಂಡಿದ್ದೀನಿ, ಮತ್ತು ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರ್ ಮತ್ತು ಸಾಂಬಾರು ಪೌಡರ್ ಎರಡು ಮಿಕ್ಸ್ ಆಗಿದೆ. ಸೊ ಫಸ್ಟ್ ನಾವಿಲ್ಲಿ ಬೇಳೆ ಬೇಯಕ್ಕೆ ಹಾಕೊಳ್ಳೋಣ. ಸೊ ಬೇಳೆ, ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ಟೊಮ್ಯಾಟೊ, ಕರಿಬೇವು ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕ್ಕೊಂಡು ಒಂದು 2 ವಿಸಲ್ ಹಾಕಿಸ್ಕೊಂಡ್ರೆ ಸಾಕು. ಫುಲ್ ಸ್ಮ್ಯಾಶ್ ಆಗೋ ಥರ ಬೇಯೋದು ಬೇಡ, ಸ್ವಲ್ಪ ಬೆಂದಿದ್ರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ 2 ವಿಸಲ್ ಹಾಕಿಸ್ಕೊಂಡಿದ್ದೀನಿ. ಸೊ ಈಗ ಸಾಂಬಾರು ಹೇಗೆ ಮಾಡೋದು ಅಂದರೆ, ಅದೇ ಪಾತ್ರೆಗೆ ಎಣ್ಣೆ ಹಾಕಿ ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ, ಸಾಸಿವೆ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಂಡು, ಆಮೇಲೆ ಈರುಳ್ಳಿ ಹಾಕಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಬಾಡಿಸಿದ ಮೇಲೆ ಸಿಪ್ಪೆ ತೆಗೆದಿಟ್ಕೊಂಡಿರೋ ನುಗ್ಗೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದೇನು ಜಾಸ್ತಿ ಹೊತ್ತು ಬೇಯೋ ಆಗಿಲ್ಲ. ಅದು ಬೆಂದಿದ ಮೇಲೆ ಮಸಾಲ ರುಬ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದೆಲ್ಲ ಸೇರಿಸಿ ನಿಮಗೆ ಎಷ್ಟು ತಿಕ್ನೆಸ್ ಬೇಕು ಆ ಥರ ನೀರು ಆ್ಯಡ್ ಮಾಡಿಕೊಂಡು, ಬೇಳೆ ಬೇಯಿಸಿರೋದು ಆ್ಯಡ್ ಮಾಡಿಕೊಂಡು, ಉಪ್ಪು ಸೇರಿಸ್ಕೊಂಡ್ರೆ, ಸೇರಿಸಿ ಬೇಕಿದ್ರೆ ನೀವು 1 ವಿಸಲ್ ಹಾಕಿಸ್ಕೋಬೋದು. ಇಲ್ಲಾಂದರೆ ಅದು ಕುದಿ ಬರೆಯೋ ತನಕ ಬೇಯಿಸ್ಕೊಂಡ್ರೆ ಸಾಕು, ಸಾಂಬಾರು ರೆಡಿಯಾಗುತ್ತೆ. ಈಗ ಇಲ್ಲಿ ನೋಡ್ತಿರ್ಬೋದು, ನಾವು 1 ವಿಸಲ್ ಹಾಕಿದ್ದೀವಿ. ಸೊ ನುಗ್ಗೆಕಾಯಿ ಎಲ್ಲ ಬೆಂದಿದೆ, ಚೆನ್ನಾಗಿದೆ. ಸೊ ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು, ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು.